ಎಸ್ಐಆರ್ನಲ್ಲಿ ಬಿಎಲ್ಒ ಆಗಿ ಕೆಲಸ ಮಾಡ್ತಿದ್ದ ಶಿಕ್ಷಕಿ ಸಾವು. ಸುಡುವ ಜ್ವರದಲ್ಲಿಯೂ ಎಸ್ಐಆರ್ ವರ್ಕ್ ಮಾಡಿದ್ದ ಶಮಂತ ಕುಮಾರಿ ಕೊನೆಯುಸಿರು. ಮೇಲಾಧಿಕಾರಿಗಳ ಒತ್ತಡಕ್ಕೆ ಶಮಂತ ಮೃತಪಟ್ಟಿದ್ದಾಗಿ ಕುಟುಂಬದ ಆರೋಪ. ಯುವ ಕ್ರಿಕೆಟಿಗನಿಗೆ ಡೇಟಿಂಗ್ ಆಪ್ನಲ್ಲಿ ಬ್ಲ್ಯಾಕ್ ಮೇಲ್. ಅರೆನಗ್ನವಾಗಿ ವಿಡಿಯೋ ಕಾಲ್ ಮಾಡಿದ್ದ ಅಪರಿಚಿತ ಮಹಿಳೆಯಿಂದ ಬೆದರಿಕೆ. ಪ್ರಚೋದನೆಗೆ ಒಳಗಾಗಿ ಬಟ್ಟೆ ಬಿಚ್ಚಿದ್ದ ಯುವ ಕ್ರಿಕೆಟರ್ಗೆ ಕಿಲ್ಲೇಡಿಯ ಕಿರುಕುಳ. ವೃದ್ಧೆ ಜಯಮ್ಮನನ್ನ ಕೊಂದ ಹಂತಕನ ಕರಾಳ ಮುಖ ಬಯಲು. ಆರೋಪಿ ಗಗನ್ ಸೂಟ್ಕೇಸ್ನಲ್ಲಿ ಜಯಮ್ಮನ ಶವ ಸಾಗಿಸಿದ ದೃಶ್ಯ ಪತ್ತೆ. ಕೊಲೆ ಬಳಿಕ ಸ್ನೇಹಿತನ ಮೂಲಕ ಚಿನ್ನ ಅಡವಿಟ್ಟಿದ್ದ ಪಾಪಿಯ ಕೃತ್ಯದ ಸತ್ಯ ರಿವೀಲ್. ಬೆಂಗಳೂರಿನಲ್ಲಿ ಭೀತಿ ಹುಟ್ಟಿಸಿದ ಕಟ್ಟಡದ ತೆರವಿಗೆ ಜಿಬಿಎ ತೀರ್ಮಾನ. ಕೂಡ್ಲು ಬಳಿ 18 ಮಹಡಿಯ ಕಟ್ಟಡ ಡೆಮಾಲಿಷನ್ಗೆ ಪ್ರಾಧಿಕಾರದ ಸಿದ್ಧತೆ. ಒಂದೇ ಕಡೆ ವಾಲಿರುವ 200 ಕೋಟಿ ರೂಪಾಯಿ ವೆಚ್ಚದ ಕಟ್ಟಡ ಸದ್ಯದಲ್ಲೇ ಉಡೀಸ್. ಅನಾಥ ವಾಹನಗಳ ಕಾರ್ಯಾಚರಣೆಗೆ ತಾತ್ಕಾಲಿಕ ಬ್ರೇಕ್. ಜಿಬಿಎ ವ್ಯಾಪ್ತಿಯಲ್ಲಿ ಸೂಕ್ತ ಡಂಪಿಂಗ್ ಯಾರ್ಡ್ ಸಿಗದಿರೋದಕ್ಕೆ ತಾತ್ಕಾಲಿಕ ತಡೆ. 5 ನಗರ ಪಾಲಿಕೆಗಳಲ್ಲೂ ತೆರವು ಕಾರ್ಯಾಚರಣೆ ಸ್ಥಗಿತಗೊಳಿಸಿದ ಜಿಬಿಎ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.